ಇನ್ನು ನಟಿ ಕೃಷಿತ ಪಾಂಡ ಗೆಳೆಯ ವೈಶಾಖ್ ಸೂಸೈಡ್ ಪ್ರಕರಣಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸರ ಮುಂದೆ ಕೃಷಿತ ಪಾಂಡ ಈಗ ಕೆಲವು ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತೆಯ ಸೀರೆಯನ್ನು ಬಳಸಿ ಗೆಳೆಯ ವೃಷಾಖ್ ಸೂಸೈಡನ್ನು ಮಾಡಿಕೊಂಡಿದ್ದಂತಹ ವಿಚಾರ ಈಗ ಬೆಳಕಿಗೆ ಬಂದಿದೆ. ವೈಶಾಖ್ ಸೂಸೈಡ್, ಪೊಲೀಸರ ಮುಂದೆ ಕೃಷಿತ ಪಾಂಡ ಸ್ನೇಹಿತೆಯ ಸೀರೆಯನ್ನು ಬಳಸಿ ಗೆಳೆಯ ವೈಶಾಖ್ ಸೂಸೈಡನ್ನು ಮಾಡ್ತಾರೆ. ಕೃಷಿತ ಪಾಂಡ ಹೇಳಿಕೆಯನ್ನು ಪಡೆದುಕೊಂಡಂತಹ ಕಾಕಿ ಈಗ ಈ ಪ್ರಕರಣಕ್ಕೆ ಮತ್ತಷ್ಟು ಟ್ವಿಸ್ಟ್ ಸಿಕ್ಕಂತಾಗಿದೆ. ಆತ್ಮಹತ್ಯೆ ನಡೆದಿರುವಂತಹ ದಿನ ರಾತ್ರಿಯೇ ಹೇಳಿಕೆಯನ್ನು ಪಡೆದಂತಹ ಕಾಕಿ. ಆತ್ಮಹತ್ಯೆ ನಡೆದಿರುವ ದಿನ ರಾತ್ರಿನೇ ಪೊಲೀಸರು ಹೇಳಿಕೆಯನ್ನು ಪಡೆದುಕೊಂಡಿದ್ದಾರೆ ನಟಿಯಿಂದ. ನಾನು ಮನೆಯಲ್ಲಿ 3 ದಿನ ಇರಲಿಲ್ಲ, ಚಿಕಿತ್ಸೆಗಂತ ಹೋಗಿದ್ದೆ. ಆಗ ಬುಧವಾರ ರಾತ್ರಿ 11 ಗಂಟೆ ಸರಿಸುಮಾರಿಗೆ ಪ್ಲಾಟ್ಗೆ ವಾಪಸ್ ಬಂದು ಬಾಗಿಲು ತೆಗೆದು ನೋಡಿದಾಗ ಅಚ್ಚರಿ ಒಂದು ಕಾದಿದೆ. 2 ಕೀಗಳಿತ್ತಂತೆ. ಇಬ್ಬರು ಒಂದೊಂದು ಕೀಯನ್ನು ಬಳಸ್ತಾ ಇದ್ರು. ಡೋರ್ ಲಾಕು ಇನ್ನೊಂದು ಕೀಯಿಂದ ಓಪನ್ನನ್ನು ಮಾಡಿ ನೋಡಿದಾಗ ಅಲ್ಲಿ ವೈಶಾಖ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು ಅನ್ನುವಂತಹ ವಿಚಾರವನ್ನು ಈಗ ಕೃಷಿತ ಪಾಂಡ ಪೊಲೀಸರ ಮುಂದೆ ಹೇಳಿದ್ದಾರೆ. ನಾನೇ ಸೀರೆಯನ್ನು ಕಟ್ ಮಾಡಿ ಮೃತದೇಹವನ್ನು ಕೆಳಗಿಳಿಸಿದೆ ಅನ್ನುವಂತಹ ವಿಚಾರವನ್ನು ಪೊಲೀಸರಿಗೆ ನಟಿ ಕೃಷಿತ ಪಾಂಡ ಹೇಳ್ಕೊಂಡಿದ್ದಾರೆ. ಅದಾದ ಮೇಲೆ ನಾನು ಪೊಲೀಸರಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ಮಾಹಿತಿಯನ್ನು ನೀಡಿದೆ. ಪೊಲೀಸರ ಮುಂದೆ ಈಗ ನಟಿ ಕೃಷಿತ ಪಾಂಡ ಹೇಳಿಕೆಯನ್ನು ನೀಡಿದ್ದಾರೆ. ನಟಿ ಕೃಷಿತ ಪಾಂಡ ಮೊಬೈಲನ್ನು ಪೊಲೀಸರು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದ ಬಳಿಕ ಏನೇನು ಮೆಸೇಜ್ಗಳಿದೆ, ಯಾರ್ಯಾರಿಗೆ ಕಾಲ್ ಮಾಡಿದ್ದಾರೆ, ವಾಟ್ಸಾಪ್ ಚಾಟಲ್ಲಿ ಯಾರ್ಯಾರಿಗೆ ಮೆಸೇಜ್ ಮಾಡಿದ್ದಾರೆ ಅನ್ನುವಂತಹ ಪರಿಶೀಲನೆ ಮಾಡಿದ್ದಾರೆ. ಹೇಳಿಕೆಯನ್ನು ಪಡೆದುಕೊಂಡು ಮೊಬೈಲನ್ನು ವಾಪಸ್ ನೀಡಿದ್ದಾರೆ ಪೊಲೀಸರು. ಕೃಷಿತ ಪಾಂಡ ಗೆಳೆಯ ವೈಶಾಖ್ ಆತ್ಮಹತ್ಯೆ ಪ್ರಕರಣ 3 ದಿನ ಚಿಕಿತ್ಸೆಗಂತ ಕೃಷಿತ ಪಾಂಡ ಊರಲ್ಲಿರಲಿಲ್ಲ, ಬೇರೆ ಯಾವುದೋ ಊರಿಗೆ ಹೋಗಿದ್ರು. ಅದಾದ ಮೇಲೆ 2 ಕೀಗಳಿತ್ತಂತೆ. ವಾಪಸ್ ಊರಿಗೆ ಬಂದು ಅವರ ಮನೆಯ ಕೀಯನ್ನು ತೆರೆದು ನೋಡಿದಾಗ ಒಂದು ಆಘಾತ ಎದುರಾಗಿತ್ತು. ಅದೇನು ಅಂತಂದರೆ ಗೆಳೆಯ ವೈಶಾಖ್ ಕೃಷಿತ ಪಾಂಡ ಅವರ ಸೀರೆಗಳನ್ನೇ ಬಳಸಿಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು. ಅದಾದ ಮೇಲೆ ತಾವೇ ಸೀರೆಯನ್ನು ಕಟ್ ಮಾಡಿ ಅವರ ಮೃತದೇಹವನ್ನು ಕೆಳಗಿಳಿಸಿದ್ದಾರೆ. ಇನ್ನು ವೈಶಾಖ್ ಕುಟುಂಬಸ್ಥರಿಂದಲೂ ಕೂಡ ಪ್ರಾಥಮಿಕ ಹೇಳಿಕೆಗಳು ಬಂದಿವೆ. ವೈಶಾಖ್ ಆತ್ಮಹತ್ಯೆಯ ಬಗ್ಗೆ ಯಾವುದೇ ತರಹದ ಅನುಮಾನವಿಲ್ಲ ಅನ್ನುವಂತಹ ವಿಚಾರಗಳು ಈಗ ಬೆಳಕಿಗೆ ಬರ್ತಾರೆ. ನಮ್ಮಿಂದ ದೂರ ಇರಬೇಡ, ಮನೆಗೆ ಬಾ ಅಂತ ನಾವು ಸುಮಾರು ಸಲ ವೈಶಾಖನಿಗೆ ಹೇಳಿದ್ವಿ. ಏನೂ ತಕರಾರಿರಲಿಲ್ಲ. ಆದರೆ ವೈಶಾಖ್ ಅದು ಯಾಕೋ ಗೊತ್ತಿಲ್ಲ ಮನೆಗೆ ಬರ್ತಾ ಇರಲಿಲ್ಲ ಅಂತ ಕುಟುಂಬಸ್ಥರು ಹೇಳಿದ್ದಾರೆ. ನಾವು ಕೂಡ ಈ ವಿಚಾರದಲ್ಲಿ ಒತ್ತಾಯ ಮಾಡಿರಲಿಲ್ಲ ಅನ್ನುವಂಥದ್ದು ಕುಟುಂಬಸ್ಥರ ಮಾತು. ಯಾರನ್ನೂ ಆರೋಪಿಸದೆ ದೂರು ನೀಡಿದಂತಹ ವೈಶಾಖ್ ಕುಟುಂಬ. ಪ್ರಾಥಮಿಕ ಮಾಹಿತಿ ನೀಡಿದ ವೈಶಾಖನ ಕುಟುಂಬಸ್ಥರು ಆತ್ಮಹತ್ಯೆಯ ಪ್ರಾಥಮಿಕ ಮಾಹಿತಿಯನ್ನು ಪಡೆದ RR ನಗರದ ಕಾಕಿ. ಯಾವುದೇ ತರಹದ ತೊಂದರೆಗಳಿರಲಿಲ್ಲ, ಕಿರಿಕ್ಗಳಿರಲಿಲ್ಲ. ನಮ್ಮಿಂದ ದೂರ ಇರಬೇಡ, ಮನೆಗೆ ಬಾ ಅಂತ ನಿರಂತರವಾಗಿ ನಾವು ವೈಶಾಖನಿಗೆ ಹೇಳ್ತಾ ಇದ್ವಿ ಅಂತ ಕುಟುಂಬಸ್ಥರು ಪ್ರಾಥಮಿಕ ಹೇಳಿಕೆಯಲ್ಲಿ ಹೇಳಿದ್ದಾರೆ. ಆದರೆ ವೈಶಾಖ್ ಅದು ಯಾಕೆ ಮನೆಗೆ ಬರ್ತಾ ಇರಲಿಲ್ಲ ಅನ್ನುವಂಥದ್ದೇ ಗೊತ್ತಾಗಿರಲಿಲ್ಲ. ಮನೆಗೆ ಬರ್ತಾ ಇರಲಿಲ್ಲ ವೈಶಾಖ್. ಇದಕ್ಕೆ ಸಂಬಂಧಪಟ್ಟಂತೆ ಅರುಣ್ ಫೋನಲ್ಲಿದ್ದಾರೆ, ನಾನು ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಏನು ಹೇಳ್ತೀರಿ ಆತ್ಮಹತ್ಯೆ ಪ್ರಕರಣದ ಬಗ್ಗೆ? ಶ್ರೀನಿವಾಸ್, ಏನಂದ್ರೆ ನಿನ್ನೆ ನಡೆದಂತಹ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಸಹ ಒಂದು ಪ್ರಾಥಮಿಕ ಮಾಹಿತಿಯನ್ನ ಪಡೆದುಕೊಂಡಿರುವಂತದ್ದು. ಅಂದ್ರೆ ವೈಶಾಖ್ ಏನು ಮತ್ತೆ ನಟಿ ಕೃಷಿ ಇಬ್ರು ಸಹ ಒಂದು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇರ್ತಾರೆ. ಆದ್ರೆ ಮೊನ್ನೆ ನಡೆದಂತಹ ಘಟನೆಯಲ್ಲಿ ಆಕೆಯ ಮನೆಯಲ್ಲಿ ಇರ್ಲಿಲ್ಲ, ಯಾಕಂದ್ರೆ ಇಬ್ಬರ ಬಳಿ ಸಹ 2 ಕೀ ಇರ್ತಾ ಇತ್ತು. ಸೊ ಹಾಗಾಗಿ ನಟಿ ಮನೆಯಲ್ಲಿ ಇಲ್ಲದ ಸಂದರ್ಭದಲ್ಲಿ ಆತ ಬೇರೆ ಮತ್ತೊಂದು ಕೀಯನ್ನ ಬಳಸಿ ಮನೆಗೆ ಬಂದಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಆಕೆ ಏನು ಮನೇಲಿ ಇರ್ಲಿಲ್ಲ. ಹಾಗಾಗಿ ಆಕೆಗಾಗಿ ಫೋನ್ ಮಾಡಿದ್ರೆ ಫೋನ್ ಮಾಡೋ ಸಂದರ್ಭದಲ್ಲಿ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ನನ್ನ ಜೀವನ ನಡೆಸಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಆತ ಒಂದು ಮಾತನಾಡ್ತಾ ಇರ್ತಾನೆ. ಅದ್ರ ಜೊತೆಗೆ ಆಕೆನೂ ಸಹ ಆತನನ್ನ ಸಮಾಧಾನ ಮಾಡ್ತಾಳೆ. ಯಾಕಂದ್ರೆ ನಾನು ಮನೆಗೆ ಬರೋ ತನಕ ಯಾವುದೇ ರೀತಿ ಅಂತ ನೀನು ದುಡುಕಿನ ನಿರ್ಧಾರ ತಗೋಬಾರ್ದು, ನಾನು ಬಂದು ನಿನ್ಗೆ ಎಲ್ಲಾನು ಸಹ ಮಾತಾಡಿ ಮತ್ತೆ ಸಮಾಧಾನ ಮಾಡ್ತೀನಿ ಅಂತಾನು ಸಹ ಆಕೆ ಒಂದು ಹೇಳಿರ್ತಾಳೆ ಚಾಟ್ ಅಲ್ಲಿ. ಅದು ಪೊಲೀಸರಿಗೆ ಸಿಕ್ಕಿರುವಂತದ್ದು. ಜೊತೆಗೆ ಏನಂದ್ರೆ ಆತ ಅಂದ್ರೆ ಏನು ನಟಿ ಕೃಷಿ ಮನೆಗೆ ಬರುವಷ್ಟರಲ್ಲಿ ಆತ ಒಂದು ಮನೆಯಲ್ಲೇ ಇದ್ದಂತಹ ಒಂದು ಫ್ಯಾನಿಗೆ ಸೀರೆಯಿಂದ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತದ್ದು. ಸೊ ಹಾಗಾಗಿ ಆ ಬಂದಂತ ಸಂದರ್ಭದಲ್ಲಿ ಆಕೆ ಏನು ಬಂದ ತಕ್ಷಣ ಕೂಡಲೇ ಆ ಸೀರೆಯನ್ನ ಕತ್ತರಿಸಿ ಮೃತದೇಹವನ್ನ ಕೆಳಗಡೆ ಇಳಿಸಿ ಅದಾದ ನಂತರ ಆಸ್ಪತ್ರೆಗೆ ಸಾಗಿಸಲು ಸಹ ಪ್ರಯತ್ನ ಪಟ್ಟಿರ್ತಾಳೆ. ಆದ್ರೆ ಅಷ್ಟರಲ್ಲಿ ಏನು ವೈಶಾಖ್ ಅವರ ಪ್ರಾಣ ಇರೋದಿಲ್ಲ. ಆನಂತರ ಕೂಡಲೇ ಆಕೆಯ ಸ್ನೇಹಿತರು ಸಹ ಅವರ
ಕುಟುಂಬಸ್ಥರಿಗೆ ಮಾಹಿತಿಯನ್ನ ನೀಡ್ತಾರೆ. ವೈಶಾಖ್ ಕುಟುಂಬಸ್ಥರಿಗೆ ಕರೆಯನ್ನ ಮಾಡಿ ಈ ರೀತಿ ವೈಶಾಖ್ ಮನೆಯಲ್ಲಿ ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಮಾಹಿತಿಯನ್ನ ಕೊಡ್ತಾರೆ. ಅದಾದ ನಂತರ ಅಲ್ಲಿ ಸ್ಥಳಕ್ಕೆ ಬಂದಂತ ಸಂದರ್ಭದಲ್ಲಿ ವೈಶಾಖ್ ಮೃತದೇಹ ಒಂದು ಬೆಡ್ ಮೇಲೆ ಇರುತ್ತೆ ರೂಮ್ ನಲ್ಲಿ. ಜೊತೆಗೆ ಪೊಲೀಸರಿಗೂ ಸಹ ಮಾಹಿತಿಯನ್ನ ಕೊಡ್ತಾರೆ. ಪೊಲೀಸರು ಬಂದಂತ ಸಂದರ್ಭದಲ್ಲಿ ಸಹ ಒಂದು ಯಾವುದೇ ರೀತಿಯಂತ ಅನುಮಾನಾಸ್ಪದ ಇರೋದಿಲ್ಲ, ಯಾಕಂದ್ರೆ ಸೂಸೈಡ್ ಕ್ಲಿಯರ್ ಕಟ್ ಆಫ್ ಸೂಸೈಡ್ ಅಂತ ಗೊತ್ತಾಗುತ್ತೆ ಪೊಲೀಸರಿಗೆ. ಅನಂತರ ಪೊಲೀಸರು ಮೃತದೇಹವನ್ನ ಒಂದು ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡ್ತಾರೆ. ಹೀಗಾಗಿ ಇಬ್ಬರು ಕುಟುಂಬಸ್ಥರನ್ನ ಸಹ ಪ್ರಾಥಮಿಕ ವಿಚಾರಣೆ ಮಾಡಿದ್ದಾರೆ. ಅದ್ರ ಜೊತೆಗೆ ಕೃಷಿ ತಪ್ಪಣ್ಣ ಅವರನ್ನು ಸಹ ಒಂದು ಪ್ರಾಥಮಿಕ ವಿಚಾರಣೆಯನ್ನ ಹೇಳಿಕೆಯನ್ನ ದಾಖಲಿಸಿಕೊಂಡಿರುವಂತದ್ದು. ಮತ್ತೆ ಅವರ ಮೊಬೈಲ್ ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ಯಾವುದೇ ರೀತಿಯಂತ ಒಂದು ಸಂಶಯ ಬರದ ರೀತಿಯಲ್ಲಿ ಯಾವುದೇ ರೀತಿಯಂತ ಚಾಟ್ಸ್ ಆಗಿರಲಿಲ್ಲ, ಯಾಕಂದ್ರೆ ಎಲ್ಲ ಚಾಟ್ಸ್ಗಳು ಆಕೆ ಇತ್ತು, ಮತ್ತೆ ಯಾವ್ದು ಚಾಟ್ಸ್ಗಳನ್ನು ಆಕೆ ಡಿಲೀಟ್ ಸಹ ಮಾಡಿರಲಿಲ್ಲ. ಸೊ ಹಾಗಾಗಿ ಆತನ ಮೊಬೈಲ್ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಇದು ಕ್ಲಿಯರ್ ಕಟ್ ಆಫ್ ಸೂಸೈಡ್ ಅನ್ನೋದು ಗೊತ್ತಾಗಿರುವಂತದ್ದು. ಆದ್ರೂ ಸಹ ಪ್ರಕರಣವನ್ನ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನ ಮುಂದುವರಿಸ್ತಾ ಇರುವಂತದ್ದು. ಶ್ರೀನಿವಾಸ್, ಓಕೆ, ಧನ್ಯವಾದಗಳು ಅವರು.